ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ದಿರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕ್ತಾ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಗೆ ಹಾಕ್ತಾನೆ ಪಟ್ಟಂತ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗಾಯ್ಸ್, ಸ್ಯಾರಿ ನೋಡ್ತಾ ಇದ್ದೀರಾ. ಸ್ಯಾರಿ ಬಂದು ಒಂದೇ ಕಲರಿಂದ ಕವರ್ ಆಗಿದೆ, ಅಂದರೆ ಯೆಲ್ಲೋ ಕಲರ್ ಆಗಿದೆ. ಬಾರ್ಡರು ಮತ್ತು ಪಲ್ಲು ಮಾತ್ರ ನಮಗೆ ಗೋಲ್ಡನ್ ಕಲರ್ ಝರಿಯಿಂದ ಫಿನಿಶಿಂಗ್ ಅನ್ನೋದು ಆಗಿದೆ. ಸ್ಯಾರಿ ತುಂಬ ಚೆನ್ನಾಗಿದೆ. ಹಾಗೆಯೇ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ತುಂಬ ಈಸಿ, ಬಟ್ ಮೆಟೀರಿಯಲ್ ಮಾತ್ರ ನಮಗೆ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಡಿಸೈನ್ ಬಂದ್ಬಿಟ್ಟು ತುಂಬ ಈಸಿಯಾಗಿ ಮಾಡಬಹುದಂಥ ಡಿಸೈನು. ಕಾಮನ್ ಆಗಿ ಇದನ್ನು ಒಂದು ಸಾರಿ ಹೇಳ್ಕೊಟ್ರೆ ಆರಾಮಾಗಿ ಮಾಡ್ಕೋಬೋದು. ಬಟ್ ನಾನು ಇದನ್ನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಡೆಪ್ತಾಗಿ ತೋರ್ಸೋಕ್ಕೆ ಅಂತ ಈ ವಿಡಿಯೋನ ಮಾಡಿದ್ದು. ಸೊ ಮೆಟೀರಿಯಲ್ ನೋಡೋಣ. ಇದಕ್ಕೆ ಅಂತ ನಾನು ಮೊದಲಿಗೆ ಝರಿ ಥ್ರೆಡ್, ಹಾಗೆಯೇ ಗೋಲ್ಡನ್ ಕಲರ್ ಬೀಡು, ಹಾಗೆಯೇ ಪೋಲನನ್ನು ತಗೊಂಡಿದ್ದೀನಿ. ಇದು 4 mm ಅಥವಾ 5 mm ನೀವು ತಗೊಳ್ಳಿ, ಸೈಜ್ ನೋಡ್ಕೊಂಡು ತಗೊಳ್ಳಿ, ನಿಮ್ಮ ಇಷ್ಟ. ಹಾಗೆಯೇ ನೀಡಲನ್ನು ತಗೊಂಡಿದ್ದೀನಿ. ನಾವು ನೀಡಲ್ನಿಂದ ದಾರಾನ ಇನ್ಸೆಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಹಾಗೆಯೇ ಒಂದು ಈ ಥರ ಶೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀವಿ ಈ ಸ್ಯಾರಿಗೆ ನಾವು. ಈ ಶೆಲ್ಲೇ ಇದರಲ್ಲಿ ನಿಮಗೆ ಕಾಸ್ಟ್ಲಿ ಅಂತ ಅನಿಸುತ್ತೆ. ಒಂದು ಶೆಲ್ಲಿಗೆ ಒಂಥರ ರೇಟ್ ಇರುತ್ತೆ, ಅಂದರೆ ಒಂದೊಂದು ಕಡೆ 5 ರೂಪಾಯಿ 6 ರೂಪಾಯಿ ಆ ಥರ ಇರುತ್ತೆ. ಸೊ ಇದು ಗಾಯ್ಸ್ ಬೇಕಾಗಿರೋಂಥ ಮೆಟೀರಿಯಲ್ಲು. ಸೊ ಈಗ ನೋಡಿ ನಾನು ಸ್ಯಾರಿಗೆ ಹೇಗೆ ಮೆಷರ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ಅಂತ. ನಾವು ಶೆಲ್ ಯೂಸ್ ಮಾಡೋ ಕಾರಣದಿಂದ ಜಾಸ್ತಿ ನಾನು ಶೆಲ್ ಅನ್ನೋದನ್ನ ಯೂಸ್ ಮಾಡಬಾರ್ದು. ಏನಾದರೂ ಹತ್ರ ನಾವು ಶೆಲ್ ಅನ್ನೋದನ್ನ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಅದು ನಮಗೆ ಅಸಹ್ಯ ಅಂತ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೇಗೆ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಮೊದಲಿಗೆ ಸ್ಯಾರಿ ಪಲ್ಲು ಅನ್ನೋದನ್ನ 2 ಭಾಗ ಅನ್ನೋದನ್ನ ಮಾಡ್ಕೊಳ್ಳೋಣ. ಅಂದರೆ ಹೀಗೆ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ, ಈ ಥರ ನಾವು 2 ಫೋಲ್ಡ್ ಮಾಡಿ 2 ಭಾಗ ಅನ್ನೋದನ್ನ ಮಾಡಿದ್ರೆ ಮಿಡಲಲ್ಲಿ ನಮಗೆ ಒಂದು ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ಈ ಕಡೆ ಹೆಜ್ಜೆನೂ ಆ ಕಡೆನೂ ಹೆಜ್ಜೆನೂ ಒಂದು ಮಾರ್ಕ್ ಅನ್ನೋದನ್ನ ಮಾಡಿ 2 ಫೋಲ್ಡ್ ಮಾಡಿ ಮಧ್ಯಕ್ಕೆ ನಾವು ಏನು ಮಾರ್ಕ್ ಅನ್ನೋದನ್ನ ಮಾಡ್ತೀವೋ ಅದನ್ನು ಬಂದು ಫಸ್ಟ್ ಮಾರ್ಕ್ ಅಂತ ಕನ್ಸಿಡರ್ ಮಾಡಿ. ಅಂದರೆ ಸ್ಯಾರಿ ಫೋಲ್ಡ್ ಮಾಡಿರ್ತೀರಲ್ಲ, ಬಾರ್ಡರ್ ಪ್ಲೇಸ್ ಏನಿದೆಯೋ ಅದನ್ನು 2 ಫೋಲ್ಡ್ ಮಾಡಿರ್ತೀರಲ್ಲ, ಅದು ಬಂದುಬಿಟ್ಟು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಈಗ ಒಂದು ಬಾರ್ಡರ್ ಸೈಡಿಂದ ನಾವು ಮಧ್ಯಕ್ಕೆ ಇವಾಗ ಮೆಷರ್ ಮಾಡಿದ್ವಲ್ಲ, ಆ ಮಧ್ಯಕ್ಕೂ ಮತ್ತು ಬಾರ್ಡರ್ ಎಜ್ಜಿಗೂ ಇಟ್ಟು ನಾವು ಒಂದು ಮೆಷರ್ ಅನ್ನೋದನ್ನ ಮಾಡೋಣ. ಈಗ ಅದು ಮಧ್ಯ ಅಂತ ತಿಳ್ಕೊಂಡಿದ್ದೀರಂದರೆ ಈಗ ನೋಡಿ, ಮಧ್ಯದಲ್ಲಿ ಮಾಡಿರೋ ಒಂದು ಮೆಷರ್ಗೂ ಬಾರ್ಡರ್ಗೂ ನಾವು ಒಂದು ಎಡ್ಜ್ ಬಾರ್ಡರ್ಗೂ ಇಟ್ಟು ಮಧ್ಯದಲ್ಲಿ ಮೆಷರ್ ಮಾಡಿದ್ದೀವಿ ಅಂದರೆ ಅಲ್ಲೂ ಒಂದು ಮೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹೀಗೆ ಮಾಡಿರೋ ಮೆಷರಿಂದ ಲಾಸ್ಟ್ ಎಡ್ಜ್ ಏನು ಬಾರ್ಡರ್ ಇದೆಯೋ ಆ ಬಾರ್ಡರನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೀವಿ ಅಂದರೆ ಈ ಥರ ಮಧ್ಯಕ್ಕೆ ಒಂದು ಮೆಷರ್ ಅನ್ನೋದು ಫಾರ್ಮ್ ಆಗುತ್ತೆ. ಈ ಥರ ನೀವು ಮೆಷರ್ ಹಾಕೋದ್ರಿಂದ ತುಂಬ ಟೈಮ್ ಅನ್ನೋದು ಸೇವ್ ಆಗುತ್ತೆ, ಹಾಗೆ ನಿಮಗೆ ಕನ್ಫ್ಯೂಸ್ ಅನ್ನೋದು ಇರೋದಿಲ್ಲ. ಇದು ಕೂಡ ಒಂದು ಮೆಷರ್ ಮಾಡೋಂಥ ಮಾರ್ಕಿಂಗ್ ಮಾಡೋಂಥ ಒಂದು ವಿಧಾನ. ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಅಂತ ಅನಿಸುತ್ತೆ. ಈಗ ನೋಡಿ, ನಾನು ಮಾಡಿದ ಮಧ್ಯ ಮೆಷರಿಂದ ಎಷ್ಟು ಒಂದು ಭಾಗ ಫುಲ್ಲು ನಾನು ಮೆಷರ್ ಅನ್ನೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಹೀಗೆ ನಾವು ಮೆಷರ್ ಟು ಮೆಷರ್ಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ನಾವು ಮೆಷರ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ನಾನು ಮಾಡಿರೋದನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೀರಂದರೆ ನೀಟಾಗಿ ಅರ್ಥ ಆಗಿರುತ್ತೆ. ಸೊ ನೋಡಿ, ಈಗ ಇಲ್ಲಿಂದ ಈ ಪಾಯಿಂಟಿಗೆ ಅಂತ ಇಟ್ಟು, ಅಂದರೆ ಮಧ್ಯಕ್ಕೆ ನಾವು ಮಧ್ಯದ ಪಾಯಿಂಟಿಂದ ಹಿಡಿದು ಬಾರ್ಡರ್ ಎಡ್ಜ್ಗೆ ನಾವು ಏನು ಹಾಕಿರ್ತೀವೋ ಆ ಪಾಯಿಂಟಿಗೆ ಇಟ್ಟು ಮಾರ್ಕ್ ಅನ್ನೋದನ್ನ ಮಾಡ್ತಾ ಎಲ್ಲ ಮಾರ್ಕ್ ಅನ್ನೋದನ್ನ ಕ್ಲಿಯರ್ ಮಾಡಿ. ಹಾಗೆಯೇ ನಾನು ಡಿಸೈನ್ ಅನ್ನೋದನ್ನ ಹಾಕೋದಕ್ಕೆ ಶುರು ಮಾಡಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಮಾರ್ಕಿಗೂ ಮತ್ತೊಂದು ಮಾರ್ಕಿಗೂ ನಾನು ಮಧ್ಯದಲ್ಲಿ ಒಂದು ಗ್ಯಾಪ್ ಮಾರ್ಕ್ ಅನ್ನೋದನ್ನ ಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಕರೆಕ್ಟಾಗಿರೋಂಥ ಮೆಷರು. ಇದು ನಮಗೆ ಸರಿಯಾದಂಥ ದೂರ. ಈ ದೂರ ಏನಕ್ಕೆ ನಾನು ಮೆನ್ಷನ್ ಮಾಡಿದ್ದೇನೆ ಅಂದರೆ ನಿಮಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಅಷ್ಟೇ. ನಾನು ಎಲ್ಲ ಕಡೆನೂ ಮಧ್ಯದಲ್ಲಿ ನಾನು ಮಾರ್ಕ್ ಅನ್ನೋದನ್ನ ಮಾಡಿದ್ದೆ. ಇಲ್ಲಾಂದರೆ ನಮಗೆ ಈ ಮಧ್ಯಕ್ಕೂ ಆ ಮಧ್ಯಕ್ಕೂ ನಮಗೆ ಮಾರ್ಕ್ ಅನ್ನೋದು ಅವಶ್ಯಕತೆ ಇರ್ತಿರಲಿಲ್ಲ. ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ಕಡೆನೂ ಮಾರ್ಕ್ ಅನ್ನೋದನ್ನ ಮಾಡಿದ್ದೆ. ಈಗ ನೋಡಿ, ನಾನು ಒಂದು ಶೆಲ್ ಆದಮೇಲೆ ಒಂದು ಮಾರ್ಕಿಂಗ್ ಅನ್ನೋದನ್ನ ಬಿಟ್ಟು ಮಧ್ಯದ ಮಾರ್ಕಿಂಗಲ್ಲಿ ದಾರಾನ ಇನ್ಸೆಟ್ ಮಾಡಿ ಡಿಸೈನನ್ನು ಸ್ಟಾರ್ಟ್ ಮಾಡೋಣ. ಅಂದರೆ
ಇದರ ಸೂಜಿಯಲ್ಲಿ ನಾನು ಝರಿ ಥ್ರೆಡನ್ನು ಇನ್ಸರ್ಟ್ ಮಾಡಿದ್ದೆ, ಅಂದರೆ ಗೋಲ್ಡನ್ ಕಲರ್ ಬಾರ್ಡರ್ ಇದೆಯಲ್ಲ, ಸೊ ಅದಕ್ಕೋಸ್ಕರ. ಸೊ ಈ ಥರ ಒಂದು ಶೆಲ್ಲನ್ನು ತಗೊಂಡು ಒಂದು ಮುಖವಾಗಿ ಅಂದರೆ ಫ್ರಂಟಿಗೆ ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಈ ಥರ ನಾವು ಪೋಣಿಸ್ಕೊಳ್ಳೋಣ. ಮೊದಲಿಗೆ ಅಂದರೆ ಫ್ರಂಟ್ ಫೇಸಿಂಗ್ ಒಂದು, ಅಪೋಸಿಟ್ ಫ್ರಂಟ್ ಫೇಸಿಂಗ್ ಒಂದು, ಆ ಥರ ನಾವು ಶೆಲ್ ಅನ್ನೋದನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಈ ಥರ ಒಂದಷ್ಟು ದೂರಕ್ಕೆ ಇನ್ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ದಾರದಿಂದ ಇದನ್ನು ಲಾಕ್ ಅನ್ನೋದನ್ನ ಮಾಡೋಣ. ಲಾಕ್ ಮಾಡಬೇಕಾದ್ರೆ ಟೈಟಾಗಿ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಲೂಸಾಗಿ ಅನ್ನೋದನ್ನ ಮಾಡಿ. ಯಾಕೆ ಅಂದರೆ ಅದು ಅಪೋಸಿಟ್ ಪೇಸ್ ಆಗಿರೋದ್ರಿಂದ ನೀಟಾಗಿ ಕುತ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಲೂಸಾಗಿ ಕಟ್ಟೋದು ಬೆಟರು. ಸೊ ಈ ಥರ ನಾವು ಒಂದು 4ರಿಂದ 5 ಸಾರಿ ಗಂಟನನ್ನು ಹಾಕ್ಕೊಂಡ್ರೆ ನಮಗೆ ಬಿಚ್ಚಿ ಬರ್ದಿರ ಸ್ವಲ್ಪ ಸ್ಟ್ರಾಂಗ್ ಅನ್ನೋದು ಇರುತ್ತೆ. ಈಗ ನೋಡಿ, ನಾನು ಎಕ್ಸಸ್ ಇರೋ ದಾರವನ್ನು ಕಟ್ ಮಾಡಿ ಹೊರಗಡೆ ತೆಗಿತಾ ಇದ್ದೀನಿ. ಈಗ ಬೀಡನ್ನು ಇನ್ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಾನು ಮೊದಲಿಗೆ ಒಂದು ಗೋಲ್ಡ್ ಬೀಡು, ಹಾಗೆಯೇ ಮಧ್ಯದಲ್ಲಿ ಬಂದುಬಿಟ್ಟು ಒಂದು ಪರ್ಲು, ಅದಾದ ನಂತರ ಒಂದು ಗೋಲ್ಡ್ ಬೀಡು, ಅಂದರೆ ಗೋಲ್ಡ್ ಬೀಡ್ಸಲ್ಲಿ ನಾವು ಒಂದು ಗೋಲ್ಡ್ ಬೀಡು, ಮಧ್ಯದಲ್ಲಿ ಪರ್ಲು, ಹಾಗೆ ಗೋಲ್ಡ್ ಬೀಡನ್ನು 3 ಬೀಡಾಗಿ ಇನ್ಸೆಟ್ ಮಾಡ್ತಾಯಿದ್ದೀವಿ. ಇನ್ಸೆಟ್ ಮಾಡಬೇಕಾದ್ರೆ ನಾವೇನು ಎಕ್ಸಸ್ ದಾರ ಕಟ್ ಮಾಡಿದ್ವಲ್ಲ, ಸ್ವಲ್ಪ ದಾರನನ್ನು ಬಿಟ್ಟಿದ್ರೆ ನಾವು ಬೀಡ್ ಸಮೇತ ಈ ಥರ ಬೀಡನ್ನು ಆ ದಾರಕ್ಕೆ ಪೋಣಿಸಿದ್ದೀವಿ ಅಂದರೆ ದಾರ ಅನ್ನೋದು ಕಾಣಿಸೋದಿಲ್ಲ. ಬೀಳೆಲ್ಲ ಇನ್ಸರ್ಟ್ ಮಾಡಿದ ನಂತರ ನಾವು ಎಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲಿಂದ ನಿಡಲಿಂದ ಕೆಳಗಡೆ ದಾರನನ್ನ ಪೋಣಿಸಿ ಆಪೋಸಿಟ್ ಡೈರೆಕ್ಷನ್ಗೆ ನಿಡಲನ್ನು ತಂದು ಹಾಗೇನು ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಒಂದು 4ರಿಂದ 5 ದಾರನನ್ನು ಸುತ್ಕೊಳ್ಳೋಣ. ಸುತ್ತಕೊಂಡು ಈಗ ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡೋದಂಥದ್ದು ನಿಮ್ಮಿಷ್ಟ, ಅಂದರೆ ಬಿಚ್ಚಬಾರ್ದಿರೋಷ್ಟು ಸಾಧ್ಯವಾದಷ್ಟು ನೀವು ಲಾಕ್ ಅನ್ನೋದನ್ನ ಮಾಡಿ. ಸೊ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಯಾವ ಡೈರೆಕ್ಷನಿಂದ ನಾವು ನಿಡಲನ್ನು ಇನ್ಸರ್ಟ್ ಮಾಡೋದು ಅದೇ ಡೈರೆಕ್ಷನಿಂದ ನಿಡಲನ್ನು ಹೊರಗಡೆ ತೆಗೆಯೋಣ. ಈ ಥರ ನಾನು ನೀಡಲನ್ನು ಹೊರಗಡೆ ತೆಗಿತಾ ಇದ್ದೀನಿ. ಈಗ ನಾವು ದಾರನನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಮುಗೀತು. ಸೊ ಗಾಯ್ಸ್, ಇದೇ ಥರ ನಾವು ಈ ಒಂದು ಶೆಲ್ ಅನ್ನೋದನ್ನ ಇನ್ಸರ್ಟ್ ಮಾಡಬೇಕು. ಅಂದರೆ ಈ ಥರ ಡಿಸೈನ್ ಅನ್ನೋದು ಮಾಡೋದು ಎಲ್ಲರಿಗೂ ಬರುವಂಥದ್ದೇ. ಬಟ್ ಶೆಲ್ಗಳನ್ನು ಯೂಸ್ ಮಾಡಿ ಯಾವ ಥರ ಎಲ್ಲ ಮಾಡಬಹುದು ಅನ್ನೋ ಒಂದು ಐಡಿಯಾಕ್ಕೋಸ್ಕರ ಅಷ್ಟೇ ನಾನು ಈ ವಿಡಿಯೋ ಅನ್ನೋದನ್ನ ಮೇಕ್ ಮಾಡಿದ್ದು. ಸೊ ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಈಸಿಯಾಗುವಂಥ ಇರುವಂಥ ಒಂದು ಡಿಸೈನ್ ಆಗಿದೆ. ಬೇಗ ಮುಗಿಯೋಂಥ ಡಿಸೈನು. ಕಾಸ್ಟ್ ಏನೋ ಸ್ವಲ್ಪ ಹೆಚ್ಚಿಗೆ ಅನ್ನೋದು ಆಗುತ್ತೆ, ಬಟ್ ಡಿಸೈನ್ ಮಾತ್ರ ತುಂಬ ಈಸಿಯಾಗಿ ಹಾಗೆ ಬೇಗನೆ ಮಾಡೋವಂಥ ಡಿಸೈನ್ ಇದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಸ್ವಲ್ಪ ಲಾಯಲಾಗಿ ಕಾಣಿಸುತ್ತೆ. ಅಲ್ಲಲ್ಲೇ ಒಂದೊಂದು ಹಾಕಿ ಹತ್ರ ಅಂತೂ ಹಾಕಕ್ಕೆ ಹೋಗಬೇಡಿ, ಸಾರಿ ಅನ್ನೋದು ಹಾಳು ಮಾಡಿಬಿಡುತ್ತೆ. ಸೊ ಗಾಯ್ಸ್, ಇದು ಬಂದುಬಿಟ್ಟು ಇವತ್ತಿನ ಡಿಸೈನ್ ಆಗಿದೆ. ಸೊ ಸಾರಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫುಲ್ ನೀವು ಮಾಡಿಬಿಟ್ಟು ನೋಡಿದ್ದೀರಂದರೆ ಒಂದು ವೆಯ್ಟ್ ಅನ್ನೋದು ಬರುತ್ತೆ, ಬಟ್ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಒಂದು ವಿಷಯ ಏನಂದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಹಾಕ್ತಾ ನಾನು ಮಾಡೋ ಒಂದೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ನಾಗಿ ಹೊರಗೆ ಬರುತ್ತೆ. ಸೊ ಗೈಸ್, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ನಮಸ್ತೆ.